ಮಧ್ಯೆ ನಮ್ಮ ಗ್ರಾಮ ದೇವತೆ ಆದಂಥ ದೊಡ್ಡಕೆರಮ್ಮನ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತಿರೋಂಥದ್ದು ಗೊತ್ತಿರೋಂಥ ವಿಚಾರ 18ನೇ ತಾರೀಕು. ಅದಕ್ಕೆ ಪೂರ್ವಭಾವಿಯಾಗಿ ಏನು ನಮ್ಮ ಮಾಜಿ ಸಚಿವರು ಆಗಿದ್ದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ನಮ್ಮ ನಾಯಕರಾದ ನಾರಾಯಣಗೌಡರು ಯಾವತ್ತು ಹಿಂದೆ ಆ ದೊಡ್ಡಕೆರಮ್ಮ ದೇವಸ್ಥಾನ ಕಟ್ಟಲಿಕ್ಕೆ ಇಡೀ ಟೌನಿನ ಬಲವಾಗಿ ನಿಂತ್ಕೊಂಡು ಅವತ್ತು ಚಾಲನೆ ಕೊಟ್ಟಂಥವರು ನಾರಾಯಣಗೌಡರು. ಅದರಿಂದ ಏನು ಅಂದರೆ ನಮಗೆ ಟೌನ್ನಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ಖುಷಿ ಇದೆ. ನಾರಾಯಣಗೌಡರು ಅವತ್ತು ಧೈರ್ಯವಾಗಿ ನೀವು ಒಪ್ಕೊಂಡು ಆ ದೇವಸ್ಥಾನನ ಕಟ್ಟಿ, ನಾನು ಮೊದಲನೇದು ಹಣನೇ ಬಿಡುಗಡೆ ಮಾಡಿದವರು ಅವ್ರದೇ ಸ್ವಂತ ಇದರಿಂದ ಗ್ರ್ಯಾಂಟಿಂದ ಸುಮಾರು 20 ಲಕ್ಷ ರೂಪಾಯಿ ಗ್ರ್ಯಾಂಟನ್ನು ದೇವಸ್ಥಾನಕ್ಕೆ ಕೊಟ್ಟು ಅದೊಂದು ಚಾಲನೆ ಕೊಟ್ಟು ಇವತ್ತು ದೇವಸ್ಥಾನ ಪೂರ್ಣಗೊಂಡಿದೆ. ಅದರ ದೇವಸ್ಥಾನದ ಉದ್ಘಾಟನೆಯನ್ನು ಮಾನ್ಯ ಮಾಜಿ ಸಚಿವರಾದಂಥ ನಮ್ಮ ನಾಯಕರಾದ ನಾರಾಯಣಗೌಡರು ಮಾಡ್ತಾ ಇದ್ದಾರೆ. ಸಂದರ್ಭದಲ್ಲಿ ಕ್ಯಾರ್ಪೇಟೆ ಟೌನಿನ ನಾಗರಿಕರ ಪರವಾಗಿ ಅವರಿಗೆ ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರಿ ಅವರಿಗೆ ಒಂದು ಆಮಂತ್ರಣವನ್ನು ಕೊಡ್ತಾ ಇದ್ದಾರೆ. ಧನ್ಯವಾದ. ಟೌನ್ನಲ್ಲಿ ರಾಮದೇವಿ ಹಬ್ಬ ಮತ್ತು ದೇವಸ್ಥಾನದ ಉದ್ಘಾಟನೆ, ದೊಡ್ಡಕೆರಮ್ಮ ದೇವಸ್ಥಾನದ ಉದ್ಘಾಟನೆ ಮತ್ತು ಒಂದು ರಥ ಉದ್ಘಾಟನೆ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಅಲ್ಲಿ 14 ನಿಂತಿದ್ದು ಈ ದೇವಸ್ಥಾನಕ್ಕಾಗಿ ಮತ್ತು ರಥ ಉತ್ಸವಕ್ಕಾಗಿ 18ನೇ ತಾರೀಕಿಗೆ ಚಾಲನೆ ಕೊಡ್ತಾ ಇರೋದ್ರಿಂದ ಮೈಸೂರು ಮಹಾರಾಜರು ತಂದು ಉದ್ಘಾಟನೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳೋದಕ್ಕೆ ಖುಷಿಯಿಂದ ಒಪ್ಪಿಕೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳು ಮತ್ತು ನಮ್ಮ ಕ್ಯಾರ್ಪೇಟೆ ಜನತೆ ಎಲ್ಲರೂ ಸೇರಿ, ಏಕೆಂದರೆ ಸಾವಿರಾರು ಜನ ಸೇರಿ 16,000 ಜನ ಸೇರಿ ಆಗುವಂಥ ಕಾರ್ಯಕ್ರಮ, ಎಲ್ಲರೂ ಸೇರಿ ಅವರಿಗೆ ಒಂದು ಗೌರವ ಕೊಟ್ಟು ಉದ್ಘಾಟನೆಗೆ ಅವರಿಗೆ ನಾವು ಜವಾಬ್ದಾರಿಯನ್ನು ಕೊಟ್ಟಿರೋದ್ರಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಬಯಸ್ತೇವೆ. ಥ್ಯಾಂಕ್ ಯು.